ವಿಲೇಜ್ ಅಕೌಂಟೆಂಟು ನೋಟಿಫಿಕೇಶನ್ಸು ಡಿಪಾರ್ಟ್‌ಮೆಂಟಿಂದ ಏನು ಕಂದಾಯ ಇಲಾಖೆಯಿಂದ ನೋಟಿಫಿಕೇಶನ್ಸು ಕೆ.ಎ ಕೊಡಿಸ್ಬೇಕು ಅಂತ ಹೇಳ್ಬಿಟ್ಟು ಅಂದ್ರೆ ನೋಟಿಫಿಕೇಶನ್ಸ್ ಫಾಲೋ ಅಪ್ ಹೆಂಗೆ ಯಾವ ರೀತಿ ಪೊಲೀಸ್ ಕಾನ್ಸ್ಟೇಬಲ್ ನೋಟಿಫಿಕೇಶನ್ಸ್ ಫಾಲೋ ಅಪ್ ಮಾಡ್ತಾ ಇದ್ವಿ. ಈ ಒಂದು ಇಂಟರ್ನಲ್ ರಿಸರ್ವೇಷನ್ ಅಪ್ಲೈ ಮಾಡಿ ಇಮಿಡಿಯೇಟ್ ನೋಟಿಫಿಕೇಶನ್ಸ್ ಮಾಡ್ಬೇಕಂತ ಹೇಳ್ಬಿಟ್ಟು ಪ್ರತಿಯೊಂದು ಇಲಾಖೆಯಿಂದ ನಾವು ಫಾಲೋ ಅಪ್ ಮಾಡಿ ಏನೇನು ಮಿಸ್ಟೇಕ್ಸ್ ಇತ್ತು, ಗವರ್ಮೆಂಟ್ ಏನೇನು ಕ್ಲಾರಿಫಿಕೇಶನ್ಸ್, ಡಿಪಾರ್ಟ್‌ಮೆಂಟ್ ಏನೇನು ಕ್ಲಾರಿಫಿಕೇಶನ್ಸ್ ಕೇಳ್ತು, ಅದನ್ನೆಲ್ಲ ಫಾಲೋ ಅಪ್ ಮಾಡಿಸಿ ಕ್ಲಿಯರ್ ಮಾಡಿಸಿ ಒಂದು ಡಿಪಾರ್ಟ್‌ಮೆಂಟಿಂದ ಕೆ.ಎಗೆ ನೋಟಿಫಿಕೇಶನ್ ಕೊಡೋಂಥ ಕೆಲಸ ಮಾಡ್ತಾ ಇದೀವಿ. ಅದೇ ರೀತಿ ಪೊಲೀಸ್ ಕಾನ್ಸ್ಟೇಬಲ್ ಆದ್ಮೇಲೆ ತುಂಬಾ ಜನ ಆಸ್ಪಿರೆಂಟ್ಸು ವಿಲೇಜ್ ಅಕೌಂಟೆಂಟ್ ಏನ್ ಕೆ.ಎ ನೋಟಿಫಿಕೇಶನ್ಸ್ ಇದೆ ಅಂತ ಹೇಳ್ಬಿಟ್ಟು ತುಂಬಾ ಜನ ಹೇಳ್ಕೊಂಡಿದ್ರು. ಆದ್ರೆ ಕೆ.ಎಗೆ ಯಾವುದೇ ರೀತಿ ನೋಟಿಫಿಕೇಶನ್ಸ್ ಬಂದೇ ಇಲ್ಲ. ಇದುವರೆಗೂ ಬಂದಿಲ್ಲ. ಒನ್ ಟೈಮು ಬಂದಿಲ್ಲ. ಇನ್ನು ಲ್ಯಾಂಡ್ ಸರ್ವೇಯರ್ ನೋಟಿಫಿಕೇಶನ್ಸ್ ಕೆ.ಎಗೆ ಬಂದು ವಾಪಸ್ ಬಂತು. ಮತ್ತೆ ಕ್ರೈಸ್‌ದು ಅಷ್ಟೇ ಕೆ.ಎಗೆ ಬಂದು ವಾಪಸ್ ಬಂತು. ಬಿಕಾಸ್ ಕೆಲವೊಂದು ಕ್ಲಾರಿಫಿಕೇಶನ್ಸ್ ತಗೊಳೋದಕ್ಕೆ ಕೆಲವೊಂದು ಸಿ&ಆರ್ ರೂಲ್ ಅಪ್ಲೈ ಮಾಡೋದಕ್ಕೆ ವಾಪಸ್ ಡಿಪಾರ್ಟ್‌ಮೆಂಟ್ ತಗೊಂಡಿದ್ರು. ಆದ್ರೆ ವಿಲೇಜ್ ಅಕೌಂಟೆಂಟು ಇಲ್ಲಿವರೆಗೂ ಕೆ.ಎಗೆ ನಾವು ಕೇಳ್ಕೊಂಡಂಗೆ ಸುಮಾರು ಒಂದು 1.5 ಮಂತ್ ಇಂದ ನಾವು ಅದನ್ನ ಫಾಲೋ ಅಪ್ ಮಾಡ್ತಾ ಇದ್ವಿ. ಕೆ.ಎ ಇಲ್ಲಿವರೆಗೂ ವಿಲೇಜ್ ಅಕೌಂಟೆಂಟ್ ನೋಟಿಫಿಕೇಶನ್ಸ್ ಬಂದೇ ಇರಲಿಲ್ಲ. ನಾವು ಅದಾದ್ಮೇಲೆ ನಾವು ಡಿಪಾರ್ಟ್‌ಮೆಂಟಿಗೆ ಮತ್ತೆ ಮಿನಿಸ್ಟರ್ ಹತ್ರ ಫಾಲೋ ಅಪ್ ಮಾಡಿದ್ದಾದ್ಮೇಲೆ ಇವಾಗ ಏನಂದ್ರೆ ನಿನ್ನೆ 20ನೇ ತಾರೀಕು ಅದನ್ನ ಕಂಪ್ಲೀಟ್ ಎಲ್ಲ ಜಿಲ್ಲಾವಾರು ಏನೊಂದು ಎಷ್ಟೆಷ್ಟು ವೇಕೆನ್ಸಿ ಇದೆ ಅದನ್ನೆಲ್ಲ ಕಂಪೈಲ್ ಮಾಡಿ ಒಂದು ಕೆ.ಎಗೆ ನೋಟಿಫಿಕೇಶನ್ಸ್ ಕೊಡ್ಬೇಕಂತ ಹೇಳ್ಬಿಟ್ಟು ಟೋಟಲ್ ಆಲ್ಮೋಸ್ಟ್ 572 ವೇಕೆನ್ಸಿ ಇದೆ. 572 ವಿಲೇಜ್ ಅಕೌಂಟೆಂಟ್ ಇದೆ. ಆ ಒಂದು ನೋಟಿಫಿಕೇಶನ್ಸ್ ಕೆ.ಇ ಇಂದ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾರೆ. ಆಸ್ಪಿರೆಂಟ್ಸ್ ಏನು ಸುಮಾರು ಲಾಸ್ಟ್ ಟೈಮು ಲಕ್ಷಾಂತರ ಜನ 7-8 ಲಕ್ಷ ಜನ ಅಪ್ಲಿಕೇಶನ್ ಹಾಕಿದ್ರಿ. ಈ ಸತಿನೂ ಅಷ್ಟೇ ಯಾರೆಲ್ಲ ಓದ್ತಾ ಇದ್ದೀರಾ ತುಂಬಾ ಸೀರಿಯಸ್ ಆಗ ಅವರೆಲ್ರಿಗೂ ಇದೊಂದು ಅವಕಾಶ. 572 ಹುದ್ದೆ ವಿಲೇಜ್ ಅಕೌಂಟೆಂಟು. ಈ ಒಂದು ಪ್ರಾಮಾಣಿಕವಾಗಿ ಯಾರು ಓದ್ತಾ ಇದ್ದೀರಾ ಅವರಿಗೆ ಕೆಲಸ ಸಿಗ್ಲಿ. ತುಂಬಾ ಸೀರಿಯಸ್ ಆಗಿ ಓದ್ಕೊಡಿ. ಯಾಕೆಂದ್ರೆ ಇದೊಂದು ಎಫ್.ಡಿ.ಎ, ಎಸ್.ಟಿ.ಎ ನೋಟಿಫಿಕೇಶನ್ಸ್ ಅಷ್ಟೇ ಯಾರೆಲ್ಲ ಹೈಟ್ ಬರಲ್ಲ ಮತ್ತೆ ವಿಲೇಜ್ ಅಕೌಂಟೆಂಟು ಇವೆಲ್ಲ ನೋಟಿಫಿಕೇಶನ್ಸು ಯಾರೆಲ್ಲ ಹೈಟ್ ಬರಲ್ಲ ಅಂದ್ರೆ ಪೊಲೀಸ್ ಕಾನ್ಸ್ಟೇಬಲ್ ಇರ್ಬೋದು, ಪಿ.ಎಸ್.ಐ ಇರ್ಬೋದು, ಬೇರೆ ಬೇರೆ ಪೋಸ್ಟಿಗೆ ಅಂದ್ರೆ ಹೈಟ್ ಇಲ್ಲದೆ ಇರೋಂಥವ್ರು ಮೇನ್ಲಿ ಓದೋರ ಎಫ್.ಡಿ.ಎ ಮತ್ತೆ ಎಸ್.ಟಿ.ಎ, ಪಿ.ಡಿ.ಒ, ಸಿ.ಟಿ.ಐ ಮತ್ತೆ ವಿಲೇಜ್ ಅಕೌಂಟೆಂಟ್ ಈ ಒಂದು ಪೋಸ್ಟಿಗೆ ಓದ್ತಾ ಇರೋಂಥವ್ರು ಲಕ್ಷಾಂತರ ಜನ ಇದ್ದೀರಾ. ಇದೊಂದು ಆಪರ್ಚುನಿಟೀಸು ತುಂಬಾ ಸಿನ್ಸಿಯರ್ ಆಗಿ ಓದ್ಕೊಂಡು ಈ ಒಂದು ಎಕ್ಸಾಮ್ ಪಾಸ್ ಮಾಡಿ ಅಂತ ಹೇಳ್ಬಿಟ್ಟು ಎನಿ ಮೂಮೆಂಟ್ ಅಂದ್ರೆ ಆದಷ್ಟು ಬೇಗ ಡಿಪಾರ್ಟ್‌ಮೆಂಟ್ ಇಂದ ಕೆ.ಇಗೆ ನೋಟಿಫಿಕೇಶನ್ ಕೊಡಿಸಿ ವಿತಿನ್ 6 ಮಂತ್ ಅಲ್ಲಿ ಈ ಒಂದು ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾರೆ. ಯಾಕೆಂತಂದ್ರೆ 6 ಮಂತ್ ಒಂದು ಇವೆಂಟ್ ಆಫ್ ಕ್ಯಾಲೆಂಡರ್ ಇರ್ಬೇಕಂತ ಹೇಳ್ಬಿಟ್ಟು ನಾವೇ ಗವರ್ಮೆಂಟಿಗೆ ಪ್ರೆಷರ್ ಹಾಕಿ ನೋಟಿಫಿಕೇಶನ್ ಮಾಡಿಸ್ತಾ ಇದೀವಿ. ದಯವಿಟ್ಟು ಎಲ್ರೂ ಚೆನ್ನಾಗಿ ಓದ್ಕೊಳ್ಳಿ. ಇದಕ್ಕೆ ಸಪೋರ್ಟಿವ್ ಇದ್ದಂತ ಎಲ್ರೂ ಆಸ್ಪಿರೆಂಟ್ಸ್ ಇರ್ಬೋದು, ಒಂದು ಇಲಾಖೆ ಇರ್ಬೋದು, ಡಿಪಾರ್ಟ್‌ಮೆಂಟ್, ಗವರ್ಮೆಂಟ್ ಎಲ್ರಿಗೂ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಧನ್ಯವಾದ ತಿಳಿಸ್ತಾ ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.